2026 ಜನವರಿ 10ನೇ ತಾರೀಕು ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬದ ಮನೆಯ ಪಾಯ ಮುಚ್ಚುವ ವೇಳೆ ಸುಮಾರು 466 ಗ್ರಾಂ ಚಿನ್ನದ ನಿಧಿ ಇದ್ದ ಚೊಂಬು ಪತ್ತೆಯಾಗಿತ್ತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆ ಬಳಿಕ ಚಿನ್ನ ಸಿಕ್ಕ ಲಕ್ಕುಂಡಿಯಲ್ಲಿ ಸರ್ಕಾರದ ಉತ್ಖನನ ಕಾರ್ಯ ಕೂಡ ಪ್ರಾರಂಭಿಸಿತ್ತು. ಈ ವೇಳೆ ಹಳೆಯ ಕಾಲದ ವಸ್ತುಗಳ ಪತ್ತೆಯಾಗಿತ್ತು. ಇದೀಗ 2 ತಿಂಗಳ ಬಳಿಕ ಚಿನ್ನದ ನಿಧಿಯ ರಹಸ್ಯ ಬಯಲಾಗಿದೆ. ಸರ್ಕಾರ ರಚನೆ ಮಾಡಿದ್ದ ತಜ್ಞರ ನಿಧಿಯ ಕಾಲಘಟ್ಟ ಬಯಲು ಮಾಡಿದ್ದಾರೆ. ಚಿನ್ನದ ನಿಧಿ ಸಿಗ್ತಾ ಇದ್ದಂತೆ ರಿತ್ತಿ ಕುಟುಂಬಸ್ಥರು ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ 466 ಗ್ರಾಂ ಚಿನ್ನವನ್ನ ಒಪ್ಪಿಸಿದ್ರು. ಆ ಬಳಿಕ ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಚಿನ್ನವನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿತು. ಇದೀಗ ಸರ್ಕಾರ ರಚನೆ ಮಾಡಿದ್ದ ತಂಡ ಚಿನ್ನ ಯಾವ ಕಾಲದ್ದು ಅಂತ ಕಂಡುಹಿಡಿದಿದ್ದಾರೆ. ಸುಮಾರು 500ರಿಂದ 600 ವರ್ಷಗಳ ಹಳೆಯ ಕಾಲದ್ದು ಅಂತ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಚೊಂಬಿನಲ್ಲಿದ್ದ ಚಿನ್ನವನ್ನ ಹೆಣ್ಣು ದೇವರಿಗೆ ಹಾಕೋ ಚಿನ್ನದ ಆಭರಣಗಳು ಅಂತ ಹೇಳಲಾಗ್ತಾ ಇದೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ಖಜಾನೆಯಲ್ಲಿದ್ದ ಚಿನ್ನದ ನಿಧಿಯನ್ನು ಹೊರತೆಗೆದು 4-5 ಗಂಟೆಗಳ ಕಾಲ ತಜ್ಞರು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸಿಕ್ಕ ಒಂದೊಂದು ಆಭರಣಗಳನ್ನು ಫೋಟೋಗ್ರಫಿ ಮಾಡಿ ಅವುಗಳ ವಿನ್ಯಾಸವನ್ನ ಪರಿಶೀಲನೆ ನಡೆಸಿದ್ದಾರೆ. ಹೆಣ್ಣು ದೇವರಿಗೆ ಹಾಕೋ ಆಭರಣಗಳು ಮತ್ತು ಹೆಣ್ಣು ದೇವರ ಮೂರ್ತಿ ಇದ್ದು ಈ ಚಿನ್ನವನ್ನ ಉತ್ಸವ ಮೂರ್ತಿಗಳಿಗೆ ಹಾಕುವ ಆಭರಣ ಅಂತ ಗೊತ್ತಾಗ್ತಾ ಇದೆ. ಅಪರೂಪದ ನೀಲಮಣಿ, ಸ್ಫಟಿಕ, ಹವಳ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳಿಂದ ತಯಾರಿಸಿದ್ದಾರೆ ಅಂತ ಚಿನ್ನವನ್ನ ಪರಿಶೀಲನೆ ನಡೆಸಿದ ತಜ್ಞರ ತಂಡ ಮಾಹಿತಿ ಕೊಟ್ಟಿದೆ. ಸರ್ಕಾರ ರಚನೆ ಮಾಡಿದ ತಂಡದಲ್ಲಿ ಕಲಾ ಇತಿಹಾಸಗಾರ ರಾಘವೇಂದ್ರ ಕುಲಕರ್ಣಿ ಅವರನ್ನ ಒಳಗೊಂಡ ತಂಡ ಸೇರಿದಂತೆ ಹಲವಾರು ಅಧಿಕಾರಿಗಳು ಸೇರಿ ಈ ಚಿನ್ನವನ್ನ ಪರಿಶೀಲನೆ ನಡೆಸಿ ನಿಧಿ ಯಾವ ಕಾಲದ್ದು ಅಂತ ಇದೀಗ ಪತ್ತೆ ಹಚ್ಚಿದ್ದಾರೆ.